ಕಾವ್ಯಲೋಕದ ಈ ಅದ್ಭುತ ಪಯಣಕ್ಕೆ ಸ್ವಾಗತ. ಅಭಿನವ ಪಂಪ ಅಂದ್ರೆ ನಮ್ಮ ಕವಿ ನಾಗಚಂದ್ರನ ದೃಷ್ಟಿಯಲ್ಲಿ ರಾವಣ ಕೇವಲ ಒಬ್ಬ ಸಾಮಾನ್ಯ ಖಳನಾಯಕನಲ್ಲ. ಆತ ತಪ್ಪುಗಳನ್ನ ಮಾಡಿದ್ರೂ ಪಶ್ಚಾತ್ತಾಪದಿಂದ ಶುದ್ಧನಾಗುವ ಒಬ್ಬ ಉದಾತ್ತ ನಾಯಕ. ಬನ್ನಿ, ಆತನ ಮನಃಪರಿವರ್ತನೆಯ ಕಾವ್ಯ ಕದಡಿದ ಸಲಿಲಂ ತಿಳಿವಂದದೆಯ ಪ್ರತಿಯೊಂದ ಸಾಲನ್ನೂ ಆಳವಾಗಿ ಆಸ್ವಾದಿಸೋಣ. ನೋಡಿ, ಈ ಮೂಲ ಹಳೆ ಕನ್ನಡ ಪಠ್ಯ ಇದೆಯಲ್ಲ, ಇದು ಬರೀ ಒಂದು ಪ್ರಾಚೀನ ಕಥೆಯಲ್ಲ, ಬದಲಾಗಿ ಮನುಷ್ಯನ ಮನಸ್ಸಿನ ಆಳವಾದ ತೊಳಲಾಟದ ಕನ್ನಡಿ ಅಂತಾನೆ ಹೇಳಬಹುದು. ಕವಿ ನಾಗಚಂದ್ರನು ತ್ರಿಲೋಕಾಧಿಪತಿಯಾದ ರಾವಣನ ವ್ಯಕ್ತಿತ್ವದ ಅದ್ಭುತ ಶಕ್ತಿಯನ್ನ ಮತ್ತು ಆತನ ದಿಢೀರ್ ಪತನವನ್ನ ಹೇಗೆ ಚಿತ್ರಿಸಿದ್ದಾನೆ ಅನ್ನೋದನ್ನ ನಾವೀಗ ಪ್ರತಿಯೊಂದು ಪದ್ಯದ ಮೂಲಕ ಸಂಪೂರ್ಣವಾಗಿ ಬಿಡಿಸಿ ನೋಡಲಿದ್ದೇವೆ. ರಾವಣನಿಗೆ ಎಷ್ಟೊಂದು ಪ್ರಚಂಡ ಆಧ್ಯಾತ್ಮಿಕ ಶಕ್ತಿ ಇತ್ತು ಅಲ್ವಾ? ಮೊದಲನೆಯ ಪದ್ಯದ ಸಾಲುಗಳನ್ನ ಗಮನಿಸಿ. ರಾವಣಂ ಧ್ರುವಮಂಡಲದಂತೆ ಜಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದು. ಇಲ್ಲಿ ಆತ ಆಕಾಶದಲ್ಲಿನ ಧ್ರುವ ನಕ್ಷತ್ರದಂತೆ ಅಚಲವಾಗಿ ನಿಂತು ತನ್ನ ಮನಸ್ಸನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಿದ್ದಾನೆ. ದಿವ್ಯ ಮಂತ್ರಗಳ ಜಪದ ಮೂಲಕ ಅದ್ಭುತವಾದ ವಿದ್ಯೆಗಳನ್ನು ಒಲಿಸಿಕೊಳ್ಳುವ ಘಟ್ಟ ಇದು. ಆತನ ಈ ಸಾಧನೆ ಜನನ ಮರಣಗಳ ಚಕ್ರವನ್ನೇ ಭೇದಿಸುವಂಥ ಒಬ್ಬ ಮಹಾವೀರನ ತಪಸ್ಸಿಗೆ ಸಮಾನವಾಗಿತ್ತು ಅನ್ನೋದನ್ನ ಈ ಸಾಲುಗಳು ಎಷ್ಟು ಅದ್ಭುತವಾಗಿ ಕಟ್ಟಿಕೊಡ್ತವೆ ಅಲ್ವಾ? ಆದರೆ ಅಂತಹ ಅಪಾರ ಶಕ್ತಿ ಪಡೆದ ರಾವಣನಿಗೆ ಮುಂದೆ ಏನಾಗುತ್ತೆ? 2ನೇ ಹಾಗೂ 3ನೇ ಪದ್ಯಗಳ ಕಡೆಗೆ ಬರೋಣ. ಹೊಸಗಾರ ಸಿಡಿಲ ಮಸಕಮ್ಮಂ ಮೀರುವ ಭ್ರಮವಾಲೋಕಿಸಲ್ ಕರಮ ಕಾತರನಾಗಿ ಕಾಮನೆಂಜಿನಂ ತಲ್ಲಣಿಸಿದಂ ದಶಾನನಂ. ಈ ಸಾಲುಗಳಲ್ಲಿ ರಾವಣನು ವಿಪರೀತ ಅಹಂಕಾರದಿಂದ ಸೀತೆಯ ಬಳಿ ಬರುವ ದೃಶ್ಯವಿದೆ. 3 ಲೋಕಗಳನ್ನು ಗೆದ್ದ ತನಗೆ ಸಮಾನರು ಯಾರು ಅನ್ನೋ ಗರ್ವ ಆತನಲ್ಲಿದೆ. ಆದರೆ ಆ ಗರ್ವದ ಜೊತೆಯಲ್ಲೇ ಮನ್ಮಥನ ಕಾಮ ಬಾಣಗಳಿಗೆ ಗುರಿಯಾಗಿ ಆತ ತನ್ನೆಲ್ಲ ವಿವೇಚನೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ. ಒಬ್ಬ ಪರಾಕ್ರಮಿ ಚಕ್ರವರ್ತಿ ಕೇವಲ ತನ್ನ ಕಣ್ಣುಗಳಿನ ಮೋಹದಿಂದ ಹೇಗೆ ಅತ್ಯಂತ ದುರ್ಬಲನಾಗುತ್ತಾನೆ ಅನ್ನೋದನ್ನ ಇದು ಬಹಳ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ. ಈಗ 4ನೆಯ ಪದ್ಯದ ಈ ಸಾಲುಗಳನ್ನ ನೋಡಿ, ನಿಜಕ್ಕೂ ಅತ್ಯಂತ ಶಕ್ತಿಶಾಲಿಯಾಗಿದೆ. ರಾವಣನ ರೂಪ ಸೀತಾದೇವಿಗೆ ತೃಣಕಲ್ಪಮಾಯಿತು, ಪತಿಭಕ್ತಿಯೊಳ ಮಹಾಸಾಧ್ವಿಯ ಮನಮಂ ಕದಲಿಸಲಾರದೆ ಹೋಯಿತು. ತ್ರಿಲೋಕಾಧಿಪತಿಯಾದ ರಾವಣ ತನ್ನೆಲ್ಲ ಐಶ್ವರ್ಯ ಮತ್ತು ಮಾಯಾರೂಪಗಳನ್ನ ಪ್ರದರ್ಶಿಸಿದ್ರೂ ಪರಮಪತಿವ್ರತೆಯಾದ ಸೀತಾಮಾತೆಯ ಕಣ್ಣಿಗೆ ಆತನ ಆ ಭವ್ಯ ರೂಪ ಕೇವಲ ಒಂದು ಹುಲ್ಲುಕಡ್ಡಿಯಂತೆ, ಅಂದರೆ ತೃಣದಂತೆ ಮಾತ್ರ ಕಾಣುತ್ತೆ. ರಾವಣನ ಯಾವ ಮಾಯೆಯೂ ಸೀತೆಯ ದೃಢವಾದ ಪಾತಿವ್ರತ್ಯದ ಮುಂದೆ ವರ್ಕೌಟ್ ಆಗೋದೇ ಇಲ್ಲ ಅನ್ನೋದನ್ನ ಈ ಸಾಲುಗಳು ಅತ್ಯಂತ ಮಾರ್ಮಿಕವಾಗಿ ನಮ್ಮ ಮುಂದಿಡ್ತವೆ. ಹೀಗೆ ಭೀಕರವಾಗಿ ಬರ್ತಾ ಇರೋ ರಾಕ್ಷಸನನ್ನ ಕಂಡು ಸೀತೆಯ ಮನಸ್ಥಿತಿ ಹೇಗಿರ್ಬೋದು ಯೋಚನೆ ಮಾಡಿ. 5ನೇ ಪದ್ಯದಲ್ಲಿ ಕವಿ ಅದನ್ನೇ ವರ್ಣಿಸ್ತಾರೆ. ಏನಂ ಕೇಳಪನೋ ರಘುಸೋನುವ ಲಕ್ಷ್ಮಣನ ಪೊಲ್ಲವಾರ್ತೀನಿನ್ನಂತಂದನೋ ಈ ಪಾಪಿಯೆಂದು ಬೆಚ್ಚಿದಳ್ ಜಾನಕಿ. ರಾವಣನನ್ನ ಕಂಡೊಡನೆ ಸೀತೆಯ ಹೃದಯದಲ್ಲಿ ವಿಪರೀತ ಭಯ ಮನೆ ಮಾಡುತ್ತೆ. ಈ ಕ್ರೂರಿ ಎಲ್ಲಿ ತನ್ನ ಪ್ರಾಣನಾಥನಾದ ರಾಮ ಹಾಗೂ ಮೈದುನ ಲಕ್ಷ್ಮಣನ ಬಗ್ಗೆ ಏನಾದ್ರೂ ಕೆಟ್ಟ ಸುದ್ದಿಯನ್ನ, ಅಂದ್ರೆ ಆ ಪೊಲ್ಲವಾರ್ತೆಯನ್ನ ತಂದಿದ್ದಾನೋ ಅಂತ ಆಕೆ ತಲ್ಲಣಿಸ್ತಾಳೆ. ಆಕೆಯ ಮನಸ್ಸಿನ ಆತಂಕ ಮತ್ತು ಅಸಹಾಯಕತೆ ಇಲ್ಲಿ ರೋದನದ ರೂಪದಲ್ಲಿ ಹೊರಬರುತ್ತೆ. ಆ ಭಯದ ತೀವ್ರತೆ ಎಷ್ಟಿತ್ತಂದ್ರೆ 6ನೇ ಹಾಗೂ 7ನೇ ಪದ್ಯಗಳು ಅದನ್ನ ಹೀಗೆ ವಿವರಿಸ್ತವೆ. ಕರುಣಿಸುವುದೆನೆಗೆ ದಶಕಂಠನೆಂದು ಬೇಡುತ್ತ ಧರಿತ್ರಿಯೋಳ್ ಮೈಯನೊತ್ತು ಮೂರ್ಛೆಗೆ ಸಂದಳು. ಜಾನಕಿ ಮೂರ್ಛಿತಳಾಗೆ ದಶಾನನನ್ನ ಕಂಪೆ ಪುಟ್ಟಿ ಕರುಣಿಸಿ ಕಣ್ಣೀರ್ಗರೆದನು. ಭಯಭೀತಳಾದ ಸೀತೆ ತಡೆಗೊಳ್ಳಲಾಗದೆ ನೆಲದ ಮೇಲೆ ಮೂರ್ಛೆ ಹೋಗಿ ಬೀಳ್ತಾಳೆ. ಅದೇ ಇಲ್ಲೇ ಕಥೆಯ ಅಸಲಿ ತಿರುವಿರೋದು. ಮೂರ್ಛೆ ಹೋದ ಜಾನಕಿಯನ್ನ ನೋಡಿದ ತಕ್ಷಣವೇ ಅಹಂಕಾರ ಮತ್ತು ಕಾಮದಿಂದ ಮೆರೆಯುತ್ತಿದ್ದ ಆ ರಾವಣನ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಅಪಾರವಾದ ಕರುಣೆ ಉಕ್ಕಿ ಬಂದ್ಬಿಡುತ್ತೆ. ಆಕೆಗೆ ನಿಸ್ಸಹಾಯಕ ಸ್ಥಿತಿ ಆತನ ಕಠೋರ ಹೃದಯವನ್ನ ಒಮ್ಮೆಲೆ ಕರಗಿಸ್ಬಿಡುತ್ತೆ. ಇದೇ ಇಡೀ ಕಾವ್ಯದ ಅತ್ಯಂತ ಪ್ರಮುಖ ಹಾಗೂ ಭಾವುಕ ಘಟ್ಟ. ಈ ಸಾಲುಗಳ ಆಳವನ್ನ ಸ್ವಲ್ಪ ನಿಧಾನವಾಗಿ ಆಸ್ವಾದಿಸೋಣ. ಕದಡಿದ ಸಲಿಲಂ ತಿಳಿವಂದದೆ ತನ್ನಂ ತಾನೇ ತಿಳಿದ ದಶವದನಂಗಾದುದು ವೈರಾಗ್ಯಂ ಸೀತೆಯೋಳ್ ಉದಾತ್ತನೊಳ್ ಪುಟ್ಟದಲ್ಲೇ ನೀರಾಗಂ. ಎಂಥ ಅದ್ಭುತವಾದ ಹೋಲಿಕೆ ಅಲ್ವಾ? ಕೆಸರಿನಿಂದ ಕದಡಿದ ನೀರು ಹೇಗೆ ಯಾವುದೇ ಪ್ರಯತ್ನವಿಲ್ಲದೆ ನಿಧಾನವಾಗಿ ತಾನಾಗಿ ತಿಳಿಯಾಗುತ್ತದೆಯೋ, ಅದೇ ರೀತಿ ಕಾಮದ ಕೆಸರಿನಿಂದ ಮಲಿನವಾಗಿದ್ದ ರಾವಣನ ಮನಸ್ಸು ಕರುಣೆಯ ಸ್ಪರ್ಶದಿಂದ ಆಟೋಮ್ಯಾಟಿಕ್ ಆಗಿ ಶುದ್ಧವಾಯಿತು. ಆತನಿಗೆ ಸೀತೆಯ ಮೇಲಿದ್ದ ಆ ಕೆಟ್ಟ ಮೋಹ ಸಂಪೂರ್ಣವಾಗಿ ನಶಿಸಿ ಅಪ್ಪಟ ವೈರಾಗ್ಯ ಹುಟ್ಟಿಕೊಂಡಿತು. ಇದೇ ಕವಿ ಹೇಳುವ ರಾವಣನ ಉದಾತ್ತ ಗುಣ. ರಾವಣನ ಈ ಮನಃಪರಿವರ್ತನೆ 9 ಹಾಗೂ 10ನೇ ಪದ್ಯಗಳಲ್ಲಿ ಹೇಗೆ ಮುಂದುವರಿಯುತ್ತದೆ ಅಂತ ನೋಡಿ.
ಪತ್ತುವಿದದಿರ್ಧನೆ ರವಿತೇಜಮಂ ಕಳೆದುಕೊಳ್ಳುವಂತೆ ಕಾಮಂ ಕಳೆಗುಂದಿತು ಗುಣಪರಿಪಾಲನಾರ್ಥಮನಗಂ ಬಗೆದೋಜಿದಳಲ್ಲದೆ ಸರ್ವೈಶ್ವರ್ಯಮಂ ತೃಣಸಮನಾಗೆ ಭಾವಿಸಿದಳೀ ಸತಿಯುಂ. ಸೂರ್ಯನು ಮುಳುಗುವ ಹೊತ್ತಿಗೆ ಅವನ ಕಿರಣಗಳ ತೇಜಸ್ಸು ಹೇಗೆ ಮರೆಯಾಗುತ್ತದೆಯೋ ಹಾಗೆ ರಾವಣನ ಮನಸ್ಸಿನಲ್ಲಿದ್ದ ಕಾಮದ ಪ್ರಭಾವವು ಸಂಪೂರ್ಣವಾಗಿ ಮರೆಯಾಯಿತು. ತನ್ನ ಪಾತಿವೃತ್ಯ ಗುಣವನ್ನ ಕಾಪಾಡಿಕೊಳ್ಳಲು ಸೀತೆ ಎಂಥದ್ದೇ ಸಾಮ್ರಾಜ್ಯದ ಸುಖವನ್ನು ಒಂದು ಹುಲ್ಲುಕಡ್ಡಿಗೆ ಸಮಾನ ಅಂತ ತಿರಸ್ಕರಿಸಿದಳು ಅನ್ನೋದನ್ನ ರಾವಣ ಅರಿತುಕೊಳ್ಳುತ್ತಾನೆ. ಆಕೆಯ ಆ ನಿಷ್ಕಳಂಕ ಭಕ್ತಿಯ ಮುಂದೆ ತನ್ನ ಕಾಮದಾಸೆ ಎಷ್ಟು ಕೀಡಾದದ್ದು ಅಂತ ಅವನಿಗೆ ಜ್ಞಾನೋದಯವಾಗುತ್ತೆ. ಜ್ಞಾನೋದಯವಾದ ತಕ್ಷಣವೇ ರಾವಣನನ್ನ ಕಾಡೋದು ಅಪಾರವಾದ ಪಶ್ಚಾತ್ತಾಪ. 11ನೇ ಪದ್ಯದಲ್ಲಿ ಆತನ ಆಂತರಿಕ ವೇದನೆ ಹೊರಹೊಮ್ಮುತ್ತೆ. ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೇ ನೆವಮನೆ ಕಂದೆನೆಂದು ಮರುಗಿದನ್ ಲಂಕೇಶಂ. ತಾನು ಮಾಡಿದ ಈ ಮಹಾಪಾಪಕ್ಕೆ ಯಾವುದೇ ಸಕಾರಣ ಇಲ್ಲ, ಯಾವ ನೆಪವೂ ಇಲ್ಲ ಅಂತ ಆತ ಮರುಗುತ್ತಾನೆ. ಕೇವಲ ತನ್ನ ಕೆಟ್ಟ ಕರ್ಮದ ಪ್ರಭಾವದಿಂದ ಮತ್ತು ವಿವೇಚನೆಯನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಇಂತಹ ಹೀನಕೃತ್ಯಕ್ಕೆ ಕೈ ಹಾಕಿದೇನಿಲ್ಲ ಅಂತ ತನ್ನನ್ನ ತಾನು ಕಟುವಾಗಿ ವಿಮರ್ಶಿಸಿಕೊಳ್ತಾನೆ. ಆತನಿಗೆ ತನ್ನ ಪ್ರಮಾದದ ಸಂಪೂರ್ಣ ಅರಿವಾಗೋಕ್ಕೆ ಶುರುವಾಗುತ್ತೆ. 12ನೇ ಪದ್ಯದಲ್ಲಿ ಆತನ ಪಾಪಪ್ರಜ್ಞೆ ಮತ್ತಷ್ಟು ಭೀಕರವಾಗಿ ಕಾಡತೊಡಗುತ್ತದೆ. ಸಾಲುಗಳನ್ನ ಗಮನಿಸಿ. ರಾಮನಿಗಲ್ಲಿ ತಂದಾನಿ ಮಾನಿನಿಗೆನೇತು ದುಃಖಮಂ ಪುಟ್ಟಿಸಿದಂ ಕಾಮ ವ್ಯಾಮೋಹದಿನ ಪಾಪಮಂ ಹೊತ್ತೆನೆಂದಂ. ಆತ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾನೆ. ಯಾವ ಅನ್ಯಾಯವನ್ನೂ ಮಾಡದ ಆ ರಾಮನಿಗೆ ಮತ್ತು ಈ ಸೀತೆಗೆ ನಾನು ಎಷ್ಟು ಘೋರವಾದ ದುಃಖವನ್ನ ಉಂಟುಮಾಡಿದೆ. ಕೇವಲ ಕ್ಷಣಿಕವಾದ ಕಾಮದ ವ್ಯಾಮೋಹಕ್ಕೆ ಬಲಿಯಾಗಿ ದಾರಿ ತಪ್ಪಿ ಎಂತಹ ವಿನಾಶಕಾರಿ ಹೆಜ್ಜೆನೆಟ್ಟೆ. ಕಾಮಕ್ಕೆ ದಾಸನಾಗಿ ಅದೆಷ್ಟು ದೊಡ್ಡ ನೋವನ್ನ ಸೃಷ್ಟಿಸಿದೆ ಅಂತ ಆತನ ಅಂತರಾತ್ಮ ಕುದಿಯುತ್ತೆ. ರಾವಣನ ದುಃಖಕ್ಕೆ ಮತ್ತೊಂದು ದೊಡ್ಡ ಕಾರಣ 13ನೇ ಪದ್ಯದಲ್ಲಿದೆ. ಎನಗೆ ವಿಭೀಷಣಂ ಹಿತಮನಾದರ ದಿಂದಮೆ ಪೇಳೆ ಕೇಳೆ ದುರಹಂಕಾರದಿನ್ ವಿನಾಶಂ ತಂದುಕೊಂಡೆನಲ್ಲ. ತನ್ನ ಸ್ವಂತ ತಮ್ಮ ವಿಭೀಷಣನು ಎಷ್ಟೇ ಪ್ರೀತಿಯಿಂದ ಅತ್ಯಂತ ಸರಿಯಾದ ಹಾಗೂ ಹಿತವಾದ ಮಾತುಗಳನ್ನ ಹೇಳಿದ್ರೂ ನಾನು ಅದನ್ನ ಕಿವಿಮೇಲೆ ಹಾಕಿಕೊಳ್ಳೇ ಇಲ್ಲ. ನನ್ನ ಒಣ ಅಹಂಕಾರ ಮತ್ತು ದುರ್ವ್ಯಸನದಿಂದ ಆತನ ಬುದ್ಧಿವಾದವನ್ನ ಧಿಕ್ಕರಿಸಿ ಪಾಪದ ಕೂಪಕ್ಕೆ ನಾನೇ ಬಿದ್ದುಬಿಟ್ಟೆನಲ್ಲ ಅನ್ನೋ ತೀವ್ರವಾದ ಕೊರಗು ರಾವಣನನ್ನ ದಹಿಸತೊಡಗುತ್ತೆ. ಆತನಿಗೆ ತನ್ನ ಹಠಮಾರಿತನದ ಕರಾಳ ಮುಖ ದರ್ಶನವಾಗುತ್ತೆ. ಇನ್ನು 14ನೇ ಪದ್ಯ. ಇಲ್ಲಿ ರಾವಣ ತನ್ನ ಪತನದ ಒಟ್ಟು ಚಿತ್ರಣವನ್ನ ನೋಡಿ ಕಣ್ಣೀರ್ ಹಾಕ್ತಾ ಇದ್ದಾನೆ. ಜಸದತಿಶಯಂ ಪರಾಭವದ ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾನಮಂ ಮಣ್ಣುಪಾಲು ಮಾಡಿದೆನೆಂದು ಬೆಂದಂ ದಶಮುಖಂ. ತನ್ನ ಇಡೀ ಜೀವಮಾನದ ತಪಸ್ಸು ಮತ್ತು ಶೌರ್ಯದಿಂದ ಗಳಿಸಿದ ಅಪಾರವಾದ ಕೀರ್ತಿ ಕೇವಲ ಒಂದೇ ಒಂದು ತಪ್ಪಿನಿಂದ ಹೇಗೆ ಮಣ್ಣುಪಾಲಾಯಿತು ಅಂತ ಆತ ಯೋಚಿಸ್ತಾನೆ. ಇಂದ್ರಿಯಗಳ ಬಲೆಗೆ ಬಿದ್ದು ವಿವೇಚನೆ ಕಳ್ಕೊಂಡು ಇಡೀ ಜಗತ್ತಿನೆದುರು ಅಪಹಾಸ್ಯಕ್ಕೀಡಾದೆ. ನನ್ನ ಪ್ರತಿಷ್ಠೆ, ಶಕ್ತಿ ಎಲ್ಲವೂ ಈ ಮೋಹದ ಬಲೆಯಲೆ ಸಿಲುಕಿ ನಾಶವಾಯಿತು ಅನ್ನೋ ಕಟು ಸತ್ಯ ಅವನ ಎದೆಯನ್ನ ಸೀಳುತ್ತೆ. ಇವೆಲ್ಲದರ ನಂತರ 15ನೇ ಪದ್ಯದಲ್ಲಿ ರಾವಣನು ತೆಗೆದುಕೊಳ್ಳುವ ನಿರ್ಧಾರ ಇದೆಯಲ್ಲ, ಅದೇ ಆತನನ್ನ ನಿಜವಾದ ಉದಾತ್ತ ನಾಯಕನನ್ನಾಗಿ ಮಾಡೋದು. ಸಾಲುಗಳು ಹೀಗಿವೆ. ಎಂದುದ್ವೇಗ ಪರನಾಗಿ ನಿಂದ ಮಿರದುದ್ವೇಗಕ್ಕೆ ಕೊಟ್ಟಿರ್ದೆನ್ನ ಕಡುಪಂ ಕಜ್ಜಾಯಮುಂ ಬೀರಮುಂ ಸೌಮಿತ್ರಿಯಂ ರಾಮನಂ ವಿರಥರ್ಮಾರ್ಡಿ ರಣಾಗ್ರದೊಳ್ ಹಿಡಿದು ತಂದಾಂ ಕೊಪ್ಪುವೆಂ ಸೀತೆಯಂ. ಆತ ಒಂದು ಭವ್ಯವಾದ ತೀರ್ಮಾನಕ್ಕೆ ಬರ್ತಾನೆ. ತಾನ್ ಮಾಡಿದ ತಪ್ಪನ್ನ ಸರಿಪಡಿಸಲು ಸೀತೆಯ ಮೇಲಿನ ತನ್ನ ಹಗೆತನವನ್ನ ಕೊನೆಗೊಳಿಸ್ತಾನೆ. ಆದ್ರೆ ಹೇಡಿಯಂತೆ ಹಿಂದಕ್ಕೆ ಉಳಿವಕುದಿಲ್ಲ. ಬದಲಾಗಿ ಯುದ್ಧಭೂಮಿಯಲ್ಲಿ ರಾಮ ಲಕ್ಷ್ಮಣರನ್ನ ಶೌರ್ಯದಿಂದ ಎದುರಿಸಿ ತನ್ನ ಪರಾಕ್ರಮವನ್ನ ಮೆರೆದು ಆನಂತರ ಅತ್ಯಂತ ಗೌರವಯುತವಾಗಿ ಸೀತೆಯನ್ನ ರಾಮನಿಗೆ ಒಪ್ಪಿಸ್ತೇನೆ ಅಂತ ದೃಢವಾಗಿ ನಿಶ್ಚಯಿಸ್ತಾನೆ. ಕದಡಿದ ನೀರು ತಾನಾಗಿ ತಿಳಿಯಾದಂತೆ ಎಂತಹ ಕಲುಷಿತಗೊಂಡ ಮನಸ್ಸಿನಲ್ಲೂ ಒಂದು ಕ್ಷಣದಲ್ಲಿ ವಿವೇಕ ಜಾಗೃತವಾಗಬಹುದು ಅನ್ನೋದನ್ನ ನಾವು ಈ ಕಾವ್ಯಭಾಗದಲ್ಲಿ ಕಂಡೆವು. ಎಂಥ ಅದ್ಭುತ ಕಾನ್ಸೆಪ್ಟ್ ಅಲ್ವಾ? ತ್ರಿಲೋಕಾಧಿಪತಿ ರಾವಣನಂತಹ ಬಲಿಷ್ಠನು ತನ್ನ ತಪ್ಪನ್ನ ಅರಿತು ಪಶ್ಚಾತ್ತಾಪಪಟ್ಟು ತಿದ್ದುಕೊಳ್ಳಬಲ್ಲನಾದ್ರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಮ್ಮದೇ ಅಹಂಕಾರ ಮತ್ತು ಕೋಪಗಳಿಂದ ನಮ್ಮ ಮನಸ್ಸುಗಳು ಎಷ್ಟು ಬೇಗ ಕಲುಷಿತಗೊಳ್ತವೆ ಅಲ್ವಾ? ಆ ಕಲುಷಿತಗೊಂಡ ಮನಸ್ಸನ್ನ ತಿಳಿಗೊಳಿಸಿ ನಮ್ಮದೇ ತಪ್ಪುಗಳನ್ನ ಒಪ್ಪಿಕೊಂಡು ತಿದ್ದುಕೊಳ್ಳುವ ಪ್ರಾಮಾಣಿಕ ಧೈರ್ಯ ನಮಗಿದ್ಯಾ? ಈ ಆತ್ಮಾವಲೋಕನದೊಂದಿಗೆ ಇಂದಿನ ಈ ಕಾವ್ಯ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ.